ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳ ಭರಾಟೆಯಲ್ಲಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ನಿರ್ಲಕ್ಷಿಸುವವರೇ ಹೆಚ್ಚು. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡವನ್ನೇ ಸರಿಯಾಗಿ ಕಲಿಸದವರು ಇನ್ನು ಇಂಗ್ಲಿಷನ್ನು ಹೇಗೆ ಕಲಿಸುತ್ತಾರೆ ಎಂದು ಮೂಗು ಮುರಿದು ಪ್ರಶ್ನಿಸುವವರು ಈ ಶಾಲೆಯ ಯಶೋಗಾಥೆಯನ್ನು ಒಮ್ಮೆ ನೋಡಿದರೆ ಸಾಕು ಸರ್ಕಾರಿ ಶಾಲೆಗಳ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಯಾವುದೀ ಶಾಲೆ ಎಂಬ ಕುತೂಹಲವೇ? ಅದುವೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ಡದ ಮಲ್ಲಾಪುರ. ಬನ್ನಿ, ಈ ಶಾಲೆಯಲ್ಲಿನ ನಲಿಕಲಿ ಮಕ್ಕಳ ಇಂಗ್ಲಿಷ್ ಕಲಿಕೆ ಹೇಗಿದೆ ಎಂಬುದನ್ನು ತಿಳಿಯೋಣ. ನಾನು ಗುಡ್ಡದ ಮಲ್ಲಾಪುರ ನಲಿಕಲಿ ಶಾಲೆಯಲ್ಲಿ 3ನೇ ತರಗತಿ ಓದುತ್ತಿದ್ದೇನೆ. ಚಾಪ್ಟರ್ 1, Understanding Diversity. Look around you in the classroom. Do you see anyone who looks exactly like you do? ನನ್ನ ಹೆಸರು ಯಶೋಧ ಕಂಬಾರ್. ನಾನು ಇಂದು 7ನೇ ತರಗತಿ ಇಂಗ್ಲಿಷ್ ಬುಕ್ ಓದುತ್ತಿದ್ದೇನೆ. Unit 1, LG Life. Many years ago, everyone was strong. Unit 1, the lighthouse. Raju and his father mother were very happy that day. Raju was especially thrilled because his father would take him out on a visit to the lighthouse. ನನ್ನ ಹೆಸರು ತಪ್ಪು ಬಾಯದಳು. ನಾನು CERT ಬುಕ್ಸ್ ಓದುತ್ತಿದ್ದೇನೆ. 7ನೇ ತರಗತಿ ಬುಕ್ಸ್ ಓದುತ್ತಿದ್ದೇನೆ. First environment. After the long vacation, when Ravi started going to school again, he noticed that the only playground next to his school was dug up. People said that a huge building with many classes ಕಟ್ಟಿಸಿದ್ದಾರೆ. 10ನೇ ತರಗತಿ ಬುಕ್ಸ್ ಓದುತ್ತಿದ್ದೇನೆ. Campan, Sri Lanka. Belgium is a small country in Europe, smaller in area than the state of Haryana. It has borders with France, the Netherlands, Germany and Luxembourg. It has a population of a little over 1 crore, about half the population of Haryana. ನಾನು ಒಂದು NCERT 1ನೇ ತರಗತಿ ಬುಕ್ ಓದುತ್ತಿದ್ದೇನೆ. ಚಾಪ್ಟರ್ 1, On Equality. India is a democracy. In the class 6 book, we looked at the key elements of a democratic government. These include people's participation, the resolution of conflict, and equality and justice. Glance. Purple. Grand. System. People. Purple. Okay, thank you. Forest. Bring. Paper. Craft. Trench. Fiction. Nature. Cloud. Fresh. Sharp. Drink. Boat. Leaf. Sprint.
ಗುಡ್. ಕ್ರೀಮ್. ಫೈನ್. ಕ್ಲೌಡ್. ನಮ್ಮ ಶಾಲೆಯ 5ನೇ ತರಗತಿಯ ಮಕ್ಕಳು ಇವರು 4ನೇ ತರಗತಿಯವರು ಇದ್ದಾಗ ಬಹಳಷ್ಟು ಕವನಗಳನ್ನು ರಚನೆ ಮಾಡ್ಯಾರ. ಸ್ವರಚಿತ ಕವನಗಳು, ಸಣ್ಣ ಸಣ್ಣ ಕವನಗಳನ್ನು ರಚನೆ ಮಾಡ್ಯಾರ. ಆ, ಅದು ಅವರು ಭಾಷಾಜ್ಞಾನ ಮತ್ತು ಅವರ ಶಬ್ದ ಸಂಗ್ರಹವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಬಹಳ ಸಹಕಾರಿಯಾಗೈತಿ. ಕೆಲವು ಹುಡುಗರು 200 ಮೇಲೆ ಕವನಗಳನ್ನು ರಚನೆ ಮಾಡ್ಯಾರ. ಈಗ ಕೆಲವು ವಿದ್ಯಾರ್ಥಿಗಳು ತಾವು ರಚನೆ ಮಾಡಿದಂಥ ಕೆಲವು ಕವನಗಳನ್ನು ಇಲ್ಲಿ ವಾಚನ ಮಾಡ್ತಾರೆ. ನಮ್ಮ ಊರಿನಲ್ಲಿ ತೋರಿದರು ಹೊಗೆ, ಆ ಹಾಗೆಯಿಂದ ಬರುತ್ತಿತ್ತು ಹೊಗೆ, ಹೊಗೆಯನ್ನು ನೋಡುತ್ತಿತ್ತು ಕಾಗೆ. ನಮ್ಮ ಮನೆಯಲ್ಲಿತ್ತು ಬೆಕ್ಕು, ಬೆಕ್ಕು ತಿಂದಿತ್ತು ಚಿಪ್ಪು, ಚಿಪ್ಪು ತಿಂದು ಅದಕ್ಕೆ ಬಂದಿತ್ತು ಸೊಪ್ಪು. ನಮ್ಮ ಊರಿನಲ್ಲಿದ್ದರು ಕಂಸ, ಕಂಸ ನೋಡಿದನು ಹಂಸ, ಹಂಸ ತಿನ್ನುತ್ತಿತ್ತು ಮಾವು. ನಮ್ಮ ಊರಲ್ಲಿದ್ದರು ನಕ್ಷಿ, ನಕ್ಷಿ ನೋಡಿದರು ಪಕ್ಷಿ, ಆ ಪಕ್ಷಿಯನ್ನು ನೋಡಲು ಬೇಕು ಅಕ್ಷಿ. ನಮ್ಮ ಊರಲ್ಲಿತ್ತು ಗುಡಿ, ಗುಡಿಯ ಪಕ್ಕದಲ್ಲಿತ್ತು ಅಂಗಡಿ, ಅಂಗಡಿಯಲ್ಲಿತ್ತು ನಾನು ಓದಿದೆನು ರಾಮಾಯಣ, ರಾಮಾಯಣದಲ್ಲಿದ್ದನು ಲಕ್ಷ್ಮಣ, ಲಕ್ಷ್ಮಣದಲ್ಲಿದ್ದನು ಬಾಣ. ನಮ್ಮ ಊರಲ್ಲಿದ್ದವು ಅಜ್ಜಿ, ಅಜ್ಜಿಯ ಹೆಸರು ಮಲ್ಲಜ್ಜಿ, ಮಲ್ಲಜ್ಜಿ ಮಾಡಿದ ನಮ್ಮ ಊರು ಕೊಪ್ಪಳ, ಕೊಪ್ಪಳದಲ್ಲಿ ಮಾಡಿದ ಹಪ್ಪಳ, ಹಪ್ಪಳ ಮಾಡಿದ ಹಪ್ಪಳ.